ನಮಸ್ಕಾರ ರೀ ಎಲ್ಲ ಪ್ರೀತಿ ಮಂದಿಗೆ ಕನ್ನಡಿಗನ ಹೃದಯಪೂರ್ವಕ ಸ್ವಾಗತ. ಓಂ ತದಿಗ್ರಾವಿಣ್ಣೋ ಅಕಾರಸಂಜಸ್ನೋ ರಶ್ರಭ್ಯಭಾದಿನಃ ಸುರಭಿನೋ ಮುಖಾಕರದ್ಗುಣದಾಯೋ ಗುರುವಿಲಾಲಿಷದೆ. ಓಂ ಸಹಿರತ್ನಾನಿ ದಾಸುಷೇ ಸುವಾತಿ ಸವಿತಾ ಭಗಾಃ ದಂಭಾಗಂ ಚಿತ್ರಮೇಮಹೇ. नंदे त्वं नन्दिने पुंसां त्वामत्र स्थापयाम्यहं मन्दिरेत्यह सन्तिष्ठ यावच्चन्द्रार्कदायकम् आयुः कामं श्रियं देहि देववासिनि नन्दिने अस्मिन् रक्षात्मजाकार्या मन्दिरे रत्नतः सदा नन्दायै नमः. भद्रे त्वं सर्वदा भद्रं लोकानां कुरु काश्यपे आजर्दा कामदा देवी सुखदा त्वं सदा भव त्वामत्र स्थापयाम्यद्य प्रासादे भद्रे. ಟೊಮೆಟೊ ಉಪ್ಪಿನಕಾಯಿ ಯಾವುದಿದೆ ಅದೇ ಅದರದ್ದು ಚಟ್ನಿ ಇದು ಈ ಕಡೆ ಸರಿ ಸ್ವಲ್ಪ ದಾರಿ ಬಿಡಿ. ಇದು ಮುದ್ದಿಪಲ್ಲೆ ಎಲ್ಲ ತಪ್ಪಲ ಹಾಕಿ ರಾಜಗಿರಿ ರುಚಿ ಮೆಂತ್ಯ ಪಲ್ಲೆ ಇದೊಂದು ಹೇಗ್ ಸ್ವೀಟ್ ಇದೊಂದು ಇದೊಂದು ಸುಮಾರು 4,000-5,000 ಜನಕ್ಕೆ ಇವತ್ತು ನಾವೆಲ್ಲ ಕೈ ಆಗುತ್ತೆ ಸರ್. ನೀವು ಎಷ್ಟು ಜನ ಇದ್ದಾರೆ ಮಾಡುವವರು ಇಲ್ಲಿ ಸುಮ್ಮನೆ ನಮ್ಮದು ಎಲ್ಲ ಕೂಡಿ ಮಾಡೋದು ಬಡಿಸೋದು ಎಲ್ಲ ಕೂಡಿ ಒಂದು 40 ಜನ ಇದ್ವಿ ಸರ್. 40 ಜನ ಇತ್ತು. ಇಲ್ಲಿ ಸರಿ ಸರಿ 40 ಜನ ಇತ್ತು. ತುಂಬ ಸಂತೋಷ. ಸ್ವಲ್ಪ ಸೈಡಿ ಬನ್ನಿ ಒಳ್ಳೆ ಎಲ್ಲ ಚೆನ್ನಾಗಿ ಆಯಿಲ್ ಮಾಡ್ಸಿರ್ಬೋದು. ಸ್ವಲ್ಪ ಸೈಡಿ ಬನ್ನಿ ಎಲ್ಲ ಸ್ವಲ್ಪ ಸೈಡಿ ಬನ್ನಿ ಪರಮ ಪೂಜ್ಯರಾದ ದಕ್ಷಿಣಾಮ್ನಾಯ ಶೃಂಗೇರಿ ಶಾರದಾ ಪೀಠಾಧೀಶ್ವರರಾದ ಅನಂತಶ್ರೀ ವಿಭೂಷಿತ ಜಗದ್ಗುರು ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರು ನಮ್ಮ ಗುರುವರ್ಯರು. 2014ನೇ ವರ್ಷದಲ್ಲಿ ಈ ಬಿಜಾಪುರಕ್ಕೆ ಆಗಮಿಸಿ ಇಲ್ಲಿ ನೂತನವಾಗಿ ನಿರ್ಮಾಣ ಮಾಡಲ್ಪಟ್ಟಂತಹ ಶಂಕರ ಮಠದಲ್ಲಿ ಶಾರದಾಂಬ ಶಂಕರಾದಿ ದೇವತಾ ಪ್ರತಿಷ್ಠೆಯನ್ನು ತಮ್ಮ ಅನುಗ್ರಹಸ್ಥಗಳಿಂದ ಮಾಡಿ ವಿಶೇಷವಾಗಿ ಅನುಗ್ರಹವನ್ನು ಮಾಡಿದ್ದಾರೆ. ಈ ಒಂದು ಪ್ರದೇಶದಲ್ಲಿ ತದನಂತರ ಕಾಲದಲ್ಲಿ ಅವರ ಕೃಪೆಯಿಂದ ಈ ಶಂಕರ ಮಠವು ಇಲ್ಲಿಯ ಸಮಸ್ತ ಆಸ್ತಿಕ ಜನರ ಶ್ರದ್ಧಾ ಕೇಂದ್ರವಾಗಿ ಪ್ರವರ್ಧಮಾನವಾಗಿ ವಿರಾಜಮಾನವಾಗಿದೆ. ಹಾಗೂ ಒಂದು ಸನಾತನ ಧರ್ಮದ ಜಾಗರಣೆಗೆ ಹಾಗೂ ಅದ್ವೈತ ತತ್ವದ ಒಂದು ಜಾಗರಣೆಗೆ ಶಕ್ತಿ ಕೇಂದ್ರವಾಗಿ ಇದು ಬೆಳೀತಾ ಬಂದಿರುವುದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯವಾಗಿದೆ. ಈಗ ಇದರ 11ನೇ ವಾರ್ಷಿಕ ಮಹೋತ್ಸವದ ಆಚರಣೆಯು ನಡೀತಾ ಇದೆ. ತದಂಗವಾಗಿ ಅನೇಕ ವಿಧವಾದಂತಹ ಕಾರ್ಯಕ್ರಮಗಳ ಆಯೋಜನೆಯೂ ಸಹ ಆಗಿದೆ. ಈ ಸಂದರ್ಭದಲ್ಲಿ ಇಲ್ಲಿ ನೂತನವಾಗಿ ಒಂದು ಸಭಾಭವನವನ್ನು ಸಹ ನಿರ್ಮಾಣ ಮಾಡಬೇಕು. ಇನ್ನಷ್ಟು ಧಾರ್ಮಿಕವಾದಂತಹ ಕಾರ್ಯಕ್ರಮಗಳು ಚೆನ್ನಾಗಿ ನಡೆಯುವುದಕ್ಕೆ ಅನುಕೂಲವಾಗುವಂತೆ ಸಭಾಭವನದ ನಿರ್ಮಾಣವೂ ಸಹ ಆಗಬೇಕು ಅನ್ನುವುದು ಅನೇಕ ವರ್ಷಗಳಿಂದ ಇರುವಂತಹ ಒಂದು ಸಂಕಲ್ಪವೇ ಆಗಿತ್ತು. ಆದರೆ ಅದರ ಒಂದು ಪ್ರಾರಂಭ ಮಾಡುವಂತಹ ಸಮಯ ಬರುವುದರಲ್ಲಿ ಸ್ವಲ್ಪ ವಿಳಂಬ ಆಯಿತು. ಆದರೆ ಈಗ ಅದನ್ನು
ಶಿಲಾನ್ಯಾಸ ಮಾಡಿ ಅದನ್ನು ಪ್ರಾರಂಭ ಮಾಡುವಂತಹ ಒಂದು ಸಂದರ್ಭ ಈ ಒಂದು 11ನೇ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಅದು ಬಂದಿದೆ. ಹಾಗಾಗಿ ಈಗ ಈ ವಾರ್ಷಿಕೋತ್ಸವ ಶುಭ ದಿವಸದಂದು, ಈ ಬಹುಳ ಪ್ರತಿಪತ್ತಂದು ವಾರ್ಷಿಕೋತ್ಸವ ಶುಭ ದಿವಸದಲ್ಲಿ ಇಲ್ಲಿ ಸಭಾಭವನದ ಶಿಲಾನ್ಯಾಸ ಕಾರ್ಯಕ್ರಮವೂ ಸಹ ನಡೆಯಲಿದೆ. ಇಂತಹ ಒಂದು ಸಂದರ್ಭದಲ್ಲಿ ನಾವು ನಮ್ಮ ಯಾತ್ರೆಯನ್ನು ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಮಾಡುತ್ತಾ ಇವತ್ತು ಇಲ್ಲಿಗೆ ಬಂದಿದ್ದೇವೆ. ಈ 11ನೇ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಇಲ್ಲಿ ಉಪಸ್ಥಿತರಾಗಿರುವುದಕ್ಕೆ ಇಲ್ಲಿಗೆ ಬಂದಿದ್ದೇವೆ. ಇಲ್ಲಿ ಈ ಒಂದು ಸಂದರ್ಭದಲ್ಲಿ ಸಭಾಭವನದ ನಿರ್ಮಾಣವೂ ಸಹ ಪ್ರಾರಂಭವಾಗಿ, ತದನಂತರ ಇಲ್ಲೊಂದು ವಿಶಿಷ್ಟವಾದಂತಹ ಸಭಾಭವನದ ಒಂದು ನಿರ್ಮಾಣ ಸಂಪೂರ್ಣವಾಗಿ, ಅದರಲ್ಲಿ ಇನ್ನಷ್ಟು ಹೆಚ್ಚಿನ ರೀತಿಯಲ್ಲಿ ಧಾರ್ಮಿಕವಾದಂತಹ ಕಾರ್ಯಗಳು ನಡೆದು ತದ್ವಾರ ಎಲ್ಲ ಆಸ್ತಿಕ ಜನರಿಗೂ ಸಹ ಇತೋಪಿ ಅಧಿಕವಾದಂತಹ ಶ್ರೇಯಸ್ಸು ಲಭಿಸಲಿದೆ. ಅದರಲ್ಲೂ ವಿಶೇಷವಾಗಿ ಈ 11ನೇ ವಾರ್ಷಿಕೋತ್ಸವದ ಸಂದರ್ಭಕ್ಕೆ ಇಲ್ಲಿಗೆ ಬರಬೇಕು ಅನ್ನುವಂತಹ ಒಂದು ಉದ್ದೇಶದಿಂದ ಇವತ್ತು ಇಲ್ಲಿಗೆ ಆಗಮಿಸಿದ್ದೇವೆ. ವಾಸ್ತವವಾಗಿ ನಮ್ಮ ಕಾರ್ಯಕ್ರಮ ಇಲ್ಲಿಂದ ದಾಟಿಕೊಂಡು ಬಿಜಾಪುರ ಎಲ್ಲ ದಾಟಿಕೊಂಡು ಹೋಗಾಯಿತು, ಗುಲ್ಬರ್ಗ ತನಕ ಹೋಗಾಗಿದೆ. ಆದರೂ ಪುನಃ ವಾಪಸ್ ಇವತ್ತು ಒಂದು 110 ಕಿಲೋಮೀಟರ್ ವಾಪಸ್ ನಾನು ಬಂದಿದ್ದೀನಿ ಇಲ್ಲಿಗೆ. ಪುನಃ ಇಲ್ಲಿ ಇದಕ್ಕೋಸ್ಕರವೇ ಬಂದಿದ್ದು. ಅಂದರೆ ಇಲ್ಲಿಂದ ಹೋಗುವಾಗಲೇ ಅದನ್ನು ಮುಗಿಸ್ಕೊಂಡು ಹೋಗುವುದು ಅಂತ ಮೊದಲು ಯೋಚನೆ ಮಾಡಿದ್ವಿ. ಆದರೆ ಹಾಗೆ ಹೋಗಿಬಿಟ್ರೆ ಆವಾಗ ವಾರ್ಷಿಕೋತ್ಸವಕ್ಕಿಂತ ಒಂದು ದಿವಸ ಮುಂಚೆನೇ ಇಲ್ಲಿಂದ ಹೊರಟು ಬಿಡಬೇಕು ಅಂತ ಆಗುತ್ತೆ. ಆವತ್ತಿನ ದಿವಸಕ್ಕೆ ಇಲ್ಲಿ ಇರ್ಲಿಕ್ಕೆ ಆಗುವುದಿಲ್ಲ. ಆಗ ಆ ಒಂದು ದಿವಸವನ್ನು ಮುಂದಕ್ಕೆ ಹಾಕಿ ಅದನ್ನು ನಾವು ಮುಂದಕ್ಕೆ ಹೋಗಿ ಅಲ್ಲಿ ಯಾತ್ರೆಯನ್ನು ಮುಗಿಸ್ಕೊಂಡು ಪುನಃ ವಾಪಸ್ ಇಲ್ಲಿಗೆ ಬಂದಿದ್ದೇವೆ. ಇದಕ್ಕೋಸ್ಕರ ಪುನಃ ಇಲ್ಲಿ ವಾಪಸ್ ಬಂದು ಇಲ್ಲಿ ಮುಗಿಸ್ಕೊಂಡು ಮತ್ತೆ ಪುನಃ ಗುಲ್ಬರ್ಗಾಗೆ ಹೋಗುವಂತಹ ಕಾರ್ಯಕ್ರಮವನ್ನು ಹಾಕಿದ್ದೇವೆ. ಹಾಗಾಗಿ ಈ ಒಂದು ಕಾರ್ಯಕ್ರಮ ಇವತ್ತು, ನಾಳೆ, ನಾಡಿದ್ದು ಎಲ್ಲ ಈ ಕಾರ್ಯಕ್ರಮಗಳೆಲ್ಲವೂ ಸಹ ನಡೆಯಲಿವೆ. ಈ ಒಂದು ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಸಹ ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಇವತ್ತು ನಾವು ಇಲ್ಲಿಗೆ ಆಗಮಿಸುವಂತಹ ಈ ಒಂದು ಸಂದರ್ಭದಲ್ಲಿ ಇಲ್ಲಿಯ ಆಸ್ತಿಕ ಜನಸ್ತೋಮವು ಅತ್ಯಂತ ಸಂತೋಷದಿಂದ, ಅತ್ಯಂತ ಉತ್ಸಾಹದಿಂದ, ಅತ್ಯಂತ ಶ್ರದ್ಧಾಭಕ್ತಿಗಳಿಂದ ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವುದು, ಇಲ್ಲಿ ಉಪಸ್ಥಿತರಿರುವುದು, ಹಾಗೂ ಇಲ್ಲಿ ತನಕ ನಾವು ನೋಡಿದಂತೆ ಅನೇಕ ವಿಧವಾದಂತಹ ಸಂಘ ಸಂಸ್ಥೆಗಳು, ಈ ನಗರದ ಅನೇಕ ವಿಧವಾದಂತಹ ಸಂಘ ಸಂಸ್ಥೆಗಳು ಇವತ್ತು ಇಲ್ಲಿಗೆ ಆಗಮಿಸಿ ಗೌರವವನ್ನು ಸಮರ್ಪಣೆ ಮಾಡಿರುವುದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ. ಈ ಸಂದರ್ಭದಲ್ಲಿ ಎಲ್ಲರಿಗೂ ಸಹ ಮತ್ತೊಮ್ಮೆ ನಾರಾಯಣ ಸ್ಮರಣಪೂರ್ವಕವಂತಹ ಆಶೀರ್ವಾದಗಳನ್ನು ಮಾಡ್ತಾ